ಜಗಜೀವನ್ ರಾಮ್ ಅವರ ಜಯಂತಿಯ ಅಂಗವಾಗಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಡಿಸಿ ಕಚೇರಿ ಆವರಣದಲ್ಲಿ ಆಯೋಜಿಸಲಾಗಿದ್ದ ಮೆರವಣಿಗೆಗೆ ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಚಾಲನೆಯನ್ನ ನೀಡಿದರು. ಮೊದಲು ಬಾಬು ಜಗಜೀವನ್ ರಾಮ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಬಳಿಕ ತಮಟೆ ಬಡಿಯುವ ಮೂಲಕ ವಿನೂತನವಾಗಿ ಚಾಲನೆಯನ್ನ ನೀಡಿದರು. ಈ ಸಂದರ್ಭದಲ್ಲಿ ಸಮುದಾಯದ ಮುಖಂಡರು ಹಾಗೂ ಜಿಲ್ಲಾ ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳು ಜಿಲ್ಲಾಧಿಕಾರಿಯವರಿಗೆ ಸಾಥ್ ನೀಡಿದರು. ಬಳಿಕ ನಗರದ ಪ್ರಮುಖ ಬೀದಿಗಳಲ್ಲಿ ಬಾಬು ಜಗಜೀವನ್ ರಾಮ್ ಅವರ ಭಾವಚಿತ್ರಕ್ಕೆ ಒತ್ತ ಬೆಳ್ಳಿ ರಥ ಸಂಚರಿಸಿತು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಬಿಆರ್ ಪೂರ್ಣಿಮಾ, ಅಪರ ಜಿಲ್ಲಾಧಿಕಾರಿ ಕೆಟಿ ಶಾಂತಲಾ, ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಹಾಗೂ ಮುಖಂಡರು ಹಾಜರಿದ್ದರು. ಬಾಬೂಜಿಯವರು ದೇಶದ ಹಸಿರು ಕ್ರಾಂತಿಯ ಹರಿಕಾರರಾಗಿದ್ದು, ಅವರ ಚಿಂತನೆಗಳು ಹಾಗೂ ಸಾಧನೆಗಳು ಮುಂದಿನ ಪೀಳಿಗೆಗೆ ದಾರಿದೀಪವಾಗಿದೆ ಎಂದು ಸಂಸದ ಶ್ರೇಯಸ್ ಪಟೇಲ್ ಹೇಳಿದರು. ಈ ಸಂದರ್ಭದಲ್ಲಿ ಹಾಸನ ಜಿಲ್ಲೆಯಲ್ಲಿ ಬಾಬು ಜಗಜೀವನ್ ರಾಮ್ ಸಮುದಾಯ ಭವನ ನಿರ್ಮಿಸಲು ಕ್ರಮ ಕೈಗೊಳ್ಳಲಾಗುತ್ತದೆ ಎಂಬ ಭರವಸೆಯನ್ನ ವ್ಯಕ್ತಪಡಿಸಿದರು. ಇವತ್ತು ಅವರ ಸಾಧನೆ, ಅವರು 30-40 ವರ್ಷದ ರಾಜಕೀಯ ಸಾಧನೆ ಖಂಡಿತವಾಗಿಯೂ ನಮಗೆಲ್ಲ ದಾರಿದೀಪ ಆಗ್ತದೆ. ಜೊತೆಗೆ ಅದೊಂದು ನಮಗೆ ಮಾರ್ಗದರ್ಶಕರಾಗ್ತದೆ. ಅವರ ಒಂದು ಪವಿತ್ರವಾದ ಸ್ಥಳದಲ್ಲಿ ನಾವು ಸಂಸದರಾಗಿದ್ದೀವಿ ಅಂತ ಹೇಳಿದ್ರೆ ಅದು ನಮ್ಮ ಸೌಭಾಗ್ಯ, ನಮ್ಮ ಒಂದು ಏನಂತಲ್ಲ ಅವರ ಹಾಕೊಂಡ ಹಾದಿಯಲ್ಲಿ ಹೋಗುವಂತ ಕೆಲಸ ನಾವು ಮಾಡ್ಬೇಕಾಗ್ತದೆ. ಇವತ್ತು ನಮ್ಮ ಭೂತಯ್ಯ ಸರ್ ಅವರು ಹೇಳಿದ್ರು ಸಮುದಾಯ ಭವನದ ಬಗ್ಗೆ ಮತ್ತೆ ವಿವಿಧ ಸಮಸ್ಯೆಗಳು ಹೇಳಿದ್ರು. ಖಂಡಿತವಾಗಿಯೂ ನಮ್ಮ ಜಿಲ್ಲೆಗೆ ನಮ್ಮ ಸತ್ಯನಾರಾಯಣ ಮೇಡಮ್ ಅವರು ಬಂದ ಮೇಲಂತೂ ನಮಗೆ ಹೆಮ್ಮೆ ಅನಿಸ್ತದೆ. ಯಾಕಂತ ಹೇಳಿದ್ರೆ ಅವರು ಬಾಬೂಜಿ ಜಗಜೀವನ್ ರಾಮ್ ಭವನಕ್ಕೆ ನಿಮಗೆಲ್ಲ ಗೊತ್ತಿರೋಂಗೆ ಜಾಗವನ್ನ ಮಂಜೂರು ಮಾಡಿ ಆದೇಶ ಮಾಡಿದ್ದಾರೆ. ಅದಕ್ಕೆ ಅಭಿನಂದನೆಗಳನ್ನು ವೇದಿಕೆ ಮುಖಾಂತರ ಅವರಿಗೆ ಸಲ್ಲಿಸಬೇಕಾಗ್ತದೆ. ಜೊತೆಗೆ ನಮ್ಮ ಜಿಲ್ಲಾ ಪಂಚಾಯತಿ ಮತ್ತೆ ಉಪನಿರ್ದೇಶಕರು ನಮ್ಮ ಸಮಾಜ ಕಲ್ಯಾಣಕ್ಕೆ ವತಿಯಿಂದ ಆಗ್ಲೇ ಪ್ರಪೋಸಲ್ ಸಹ ಹೋಗಿದೆ ಅನುದಾನಕ್ಕೆ. ಖಂಡಿತವಾಗಿಯೂ ನಮ್ಮ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರ ಗಮನಕ್ಕೆ ತಗೊಂಡು ಆದಷ್ಟು ಬೇಗ ಪೂಜೆಯನ್ನ ಶುರು ಮಾಡಿಸಿ ಅನುದಾನ ತರುವಂತ ಕೆಲಸವನ್ನ 100% ಮಾಡ್ತೀನಿ ಅಂತ ನಾನು ವೇದಿಕೆ ಮುಖಾಂತರ ಇನ್ನ ಹೊಳೆ ಕೊಡಕ್ಕೆ ಬಂದ್ರೆ ಅದಕ್ಕೂ ಜಾಗದೆಲ್ಲ ನಾವು ವೀಕ್ಷಣೆ ಮಾಡಿ ಏನೇನು ಪರಿಶೀಲಿಸಬೇಕು ಅಂತ ಪರಿಶೀಲಿಸಿ ಮಾಡುವಂತ ಕೆಲಸವನ್ನ 100% ಮಾಡ್ತೀವಿ. ಜೊತೆಗೆ ಎಲ್ಲರಿಗೂ ಎಲ್ಲರಿಗೂ ಸಮಾಜದ ಎಲ್ಲ ಮುಖಂಡರುಗಳಿಗೂ ಬಾಬು ಜಗಜೀವನ್ ರಾಮ್ ಅವರ ಸಾಧನೆಯನ್ನ ತರುವಂತ ಕೆಲಸವನ್ನ ನಾವು ಮಾಡಬೇಕು. ಅದ್ಭುತವಾಗಿ ಪುಸ್ತಕವನ್ನ ನಮ್ಮ ಜಿಲ್ಲಾಡಳಿತ ಕೊಟ್ಟಿದೆ. ಇದನ್ನೆಲ್ಲ ನಾವು ಪ್ರತಿ ವ್ಯಕ್ತಿಗೂ ತಮ್ಮ ಮುಂದಿನ ಯುವ ಪೀಳಿಗೆಗಳಿಗೆ ಅವರ ಸಮಾಜವನ್ನ ಅವರ ಸಾಧನೆಯನ್ನ ನಾವು ತಿಳಿಯುವಂತ ಕೆಲಸವನ್ನ ನಾವು ಮಾಡಬೇಕಾಗ್ತದೆ. ಅದು ಜವಾಬ್ದಾರಿ ಯಾರು ಅಂತ ಹೇಳಿದ್ರೆ ನಾವು ಜನಪ್ರತಿನಿಧಿಗಳಾಗಿರ್ಬೋದು, ಅಧಿಕಾರಿಗಳಾಗಿದ್ದು, ನೀವು ಸಮಾಜದ ಚಿಂತಕರು, ಹಿರಿಯರು ಈ ಕೆಲಸವನ್ನ ಮಾಡಬೇಕಾಗ್ತದೆ. ಖಂಡಿತವಾಗಿಯೂ ನೀವು ಮುಂದಿನ ದಿನಗಳಿಂದ ಮಾಡ್ತೀವಿ ಅಂತ ಭಾವಿಸ್ತಾ ಮುಂದಿನ ವರ್ಷ ಇನ್ನು ಅದ್ಭುತವಾಗಿ ಈ ಕಾರ್ಯಕ್ರಮ ನಡೆದದ್ದು. ಕಾರ್ಯಕ್ರಮ ಇನ್ನು ಸಮಾಜದಲ್ಲಿ ಅತಿ ಹೆಚ್ಚು ಜನ ಸೇರಬೇಕಿತ್ತು ಅನ್ಕೊಂಡು ಇವತ್ತು ಕಾರ್ಯಕ್ರಮಗಳು ಸೇರೋದ್ರಿಂದ ಕಡಿಮೆ ಜನ ಬಂದಿದ್ದಾರೆ. ಆದ್ರೂ ಎಲ್ಲರಿಗೂ ಭಗವಂತ ಒಳ್ಳೇದ್ ಮಾಡಿ ಅಂತ ಹೇಳ್ತಾ ಬಸವ ಕಲ್ಯಾಣದಲ್ಲೇ ಬಸವ ಓಡೋಡಿ ಬಾ
ಓಡೋಡಿ ಬಾ ಬಸವ. ಜಿಲ್ಲಾಧಿಕಾರಿ ಸತ್ಯಭಾಮ ಅವರು ಬಾಬೂಜಿ ಅವರ ಹೋರಾಟ ಹಾಗೂ ಸೇವೆಗಳನ್ನು ಸ್ಮರಿಸಿದರು. ಅವರು ಆಯ್ಕೆ ಆಗ್ತಾರೆ ಅಂತಂದ್ರೆ ನಮ್ಮೆಲ್ಲರ ಹೆಮ್ಮೆ ಅವರು. ಈ ಒಂದು ಹಸಿರು ಕ್ರಾಂತಿಯ ಹರಿಕಾರ ಮಾಜಿ ಉಪ ಪ್ರಧಾನಿಗಳು, ನಮ್ಮೆಲ್ಲರ ಹೆಮ್ಮೆಯ ಬಾಬೂಜಿಯವರ ಜನ್ಮ ದಿನೋತ್ಸವದಲ್ಲಿ ನಾವೆಲ್ಲರೂ ಭಾಗಿಗಳಾಗಿ ಸೊ ಅವರ ಒಂದು ಏನು ಟೀಚಿಂಗ್ಸ್ ಇದೆ, ಅವರ ಒಂದು ಏನು ತತ್ವಗಳು ಆದರ್ಶಗಳಿದೆ ಅವನ್ನ ನಾವು ಪಾಲನೆ ಮಾಡಬೇಕು. ಸನ್ಮಾನ್ಯರು ಬಹಳ ಶ್ರೇಷ್ಠ ಸಂಸದೀಯ ಪಟುಗಳಾಗಿದ್ದರು, ನಮಗೆ ಗೊತ್ತಿದೆ. ಮಾಜಿ ಉಪ ಪ್ರಧಾನಿಗಳಾಗಿದ್ದರು, ಲೇಬರ್ ಮಿನಿಸ್ಟರ್ ಆಗಿದ್ದರು, ಆಮೇಲೆ ಟ್ರಾನ್ಸ್ಪೋರ್ಟೇಷನ್ ಕಮ್ಯುನಿಕೇಷನ್ ಮಿನಿಸ್ಟರ್ ಆಗಿದ್ದರು. ಬಹಳಷ್ಟು ಅಂದರೆ ಅತ್ಯಧಿಕ ಒಂದು ಸಮಯದವರೆಗೆ ಅವರು ಮಿನಿಸ್ಟರ್ ಆಗಿದ್ರು. ಸೊ ಅಂತಹ ಒಂದು ಕುಗ್ರಾಮದಿಂದ ಬಂದು ಈ ಭಾರತದ ಅಂದರೆ ಎಲ್ಲರೂ ನೆನಪಿಟ್ಕೊಳ್ಳುವಂತೆ ಅವರು ಬೆಳೆದಿದ್ದಾರೆ ಅಂತಂದರೆ ನಮ್ಮೆಲ್ಲರಿಗೂ ಆದರ್ಶ. ಸೊ ನಾವು ಪಣ ತೊಡಬೇಕು. ನಾವೂ ಕೂಡ ಇಟ್ ಡಸಂಟ್ ಮ್ಯಾಟರ್ ವೇರ್ ಯು ಹ್ಯಾವ್ ಕಮ್ ಫ್ರಮ್, ನೀವು ಎಲ್ಲಿಂದ ಬಂದಿದ್ದೀರಿ ಅನ್ನೋದೆಲ್ಲ ಇಂಪಾರ್ಟೆಂಟು. ಇದು ಏನು ಮ್ಯಾಟರ್ ಆಗುತ್ತೆ, ವೇರ್ ಆರ್ ಯು ನಾವ್, ನೀವು ಇವಾಗ ಎಲ್ಲಿದ್ದೀರಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಬಿಆರ್ ಪೂರ್ಣಿಮಾ ಅವರು ಬಾಬೂಜಿ ಅವರು ರಾಷ್ಟ್ರದ ವಿವಿಧ ಇಲಾಖೆಗಳ ಸಚಿವರಾಗಿ ನೀಡಿದ ಕೊಡುಗೆಗಳನ್ನು ಪ್ರಸ್ತಾಪಿಸಿ ಅವರು ಈ ದೇಶದ ಬಡವರಿಗಾಗಿ ಕಾರ್ಯನಿರ್ವಹಿಸಿದ ಮಹಾನ್ ವ್ಯಕ್ತಿ ಎಂದು ಬಣ್ಣಿಸಿದರು. ಬಿಹಾರ ರಾಜ್ಯದ ಒಂದು ಸಣ್ಣ ಹಳ್ಳಿಯಲ್ಲಿ ಹುಟ್ಟಿ ಜಗಜೀವನ್ ರಾಮ್ ಅವರು ರಾಷ್ಟ್ರದ ಅತ್ಯುನ್ನತವಾದ ಸ್ಥಾನವಾದ ಉಪ ಪ್ರಧಾನಿಯವರೆಗೂ ಏರಿದರು. ಬಿಹಾರ ರಾಜ್ಯದ ನಿಮ್ನ ವರ್ಗಗಳ ಅಧ್ಯಕ್ಷರಾಗಿ ದಮನಿತರ ಪರವಾಗಿ ಹಾಗೂ ರಾಷ್ಟ್ರದ ಎಲ್ಲ ದಮನಿತರ ಹಾಗೂ ಜನರ ಅಭಿವೃದ್ಧಿಗಾಗಿ ಕೆಲಸ ಮಾಡಿದವರು. ಅವರ ಯಾವ ಇಲಾಖೆಯಲ್ಲಿ ಅವ್ರು ಕೆಲಸ ಮಾಡಿಲ್ಲ ಅಂತ ಹೇಳೋದಕ್ಕೆ ಕಷ್ಟ ಆಗುತ್ತೆ. ಕಾರ್ಮಿಕ ಇಲಾಖೆ ಇರ್ಬೋದು, ರಕ್ಷಣಾ ಇಲಾಖೆ ಇರ್ಬೋದು, ಆಹಾರ ಮತ್ತು ಕೃಷಿ ಮಂತ್ರಿ ಆಗಿರ್ಬೋದು, ಉಪ ಪ್ರಧಾನಿಯಾಗಿ ಹೀಗೆ ಹಲವಾರು ಖಾತೆಗಳನ್ನು ನಿರ್ವಹಿಸಿ 1967ರಲ್ಲಿ ಏನು ಆಹಾರ ಉತ್ಪಾದನೆ ಭಾರತ ರಾಷ್ಟ್ರದಲ್ಲಿ ಜನಸಂಖ್ಯೆ ಜಾಸ್ತಿಯಾಗಿತ್ತು, ಆಹಾರ ಉತ್ಪಾದನೆ ಕಡಿಮೆ ಆಗಿತ್ತು. ಆ ಆಹಾರ ಉತ್ಪಾದನೆಯನ್ನು ಹೆಚ್ಚಿಸುವ ಮಟ್ಟದಲ್ಲಿ ಹಸಿರು ಕ್ರಾಂತಿಯನ್ನು ಉಂಟು ಮಾಡಿ ನಮ್ಮ ಭಾರತದ ಜನರ ಹೊಟ್ಟೆಯನ್ನು ತುಂಬಿಸಿದವರು ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಡಾಕ್ಟರ್ ಕುಮಾರ್ ಭೂತಯ್ಯ ಅವರು ಬಾಬೂಜಿಯವರು ಜಾತಿಯ ಭೇದ ಭಾವನೆ ನಿವಾರಣೆಗೆ ಶ್ರಮಿಸಿದ ಮಾದರಿ ನಾಯಕರಾಗಿದ್ದಾರೆ ಎಂದರು. ಅವರೇನು ಮಾಡೋದು, ಮುಖ್ಯೋಪಾಧ್ಯಾಯರ ಹತ್ರ ಹೋಗಿ ಸರ್ ಬಾಬು ಜಗಜೀವನ್ ರಾಮ ನೀರು ಮಡಿಕೆಯಲ್ಲಿ ನೀರು ತಗೊಂಡು ಕುಡಿದ್ಬಿಟ್ಟ ಅಂತ ಅವ್ರೇನು ಮಾಡ್ಬಿಟ್ರು, ಕಂಪ್ಲೇಂಟ್ ಕೊಟ್ಬಿಟ್ರು ಮಾಸ್ಟ್ರಿಗೆ. ಮಾಸ್ಟರ್ ಏನು ಮಾಡಿದ್ರು, ಬಾಬೂಜಿನ ಕರೆದು ಕೇಳಿದ್ರು. ಅವರು ಕೂಡ ಬಾಯಾರಿಕೆ ಆಯಿತು ಅಂತ ಇವರಂತು. ಸರಿ, ಮಾಸ್ಟರ್ ಏನು ಮಾತಾಡಲಿಲ್ಲ. ಆಯಿತು ಬಿಡಪ್ಪ, ನೀರು ಕುಡಿದಿಲ್ಲ, ಸರಿ ಹೋಗು ಅಂತ ಕಳಿಸ್ಬಿಟ್ಟು ಉಪಾಧ್ಯಾಯರು ಏನು ಮಾಡ್ತಾರೆ, ಮಾರನೇ ದಿವಸ ಇನ್ನೊಂದು ಮಡಿಕೆ ತಗೊಂಡ್ಬಂದ್ಬಿಡ್ತಾರೆ. ಇನ್ನೊಂದು ಮಡಿಕೆ ತಗೊಂಡ್ಬಂದ್ಬಿಟ್ಟು ಒಂದು ಹಿಂದೂಗಳಿಗೆ, ಒಂದು ಮುಸಲ್ಮಾನರಿಗೆ, ಇನ್ನೊಂದು ಮಡಿಕೆ ಅಸ್ಪೃಶ್ಯರಿಗೆ ಅಂತ 3 ಮಡಿಕೆ ಇಟ್ಬಿಟ್ಟು. ಇದು ನೋಡಿ ಬಾಬೂಜಿಗೆ ಭಾಳ ಸಿಟ್ಟು ಬಂದ್ಬಿಟ್ಟು, ನಾವು ಅಸ್ಪೃಶ್ಯರು ಅಂತ ನಮಗೆ ಅವಮಾನ ಮಾಡ್ತಾ ಇದ್ದಾರೆ, 3ನೇ ಮಡಿಕೆ ಇಟ್ಟು ಅಸ್ಪೃಶ್ಯರು ಅಂತ ಅವಮಾನ ಮಾಡ್ತಾ ಇದ್ದಾರೆ, ಇದು ನಾವು ಸಹಿಸ್ಕೊಳ್ಳೋಕ್ಕಾಗಲ್ಲ, ಇದು ಸರಿಯಲ್ಲ, ಇದಕ್ಕೆ ಏನಾದರೂ ಮಾಡಲೇಬೇಕು ಅಂದ್ಬಿಟ್ಟು ಯೋಚನೆ ಮಾಡಿ ಅವರೇನು ಮಾಡಿದ್ರು, ಒಂದಿನ ಯಾವ ಕಾಂಡನ ಇರೋ ಟೈಮಲ್ಲಿ, ಯಾವ ಇಲ್ದಿರೋ ಟೈಮಲ್ಲಿ ಆ 3ನೇ ಮಡಿಕೆನ ಹೊಡೆದಾಕ್ಬಿಟ್ಟು ತಗೊಂಡು ಒಂದು ಕಲ್ಲು ತಗೊಂಡು ಆ ಮಡಿಕೆ ಹೊಡೆದು ಕಲ್ಲು ಚೂರು, 5 ಮಡಿಕೆ ಚೂರು ಆಯಿತು, ಹೊಡೆದೋಯ್ತು. ಮಾಸ್ಟ್ರು ಬಂದರು, ನೋಡಿದ್ರು, ಕೇಳಿದ್ರು, ಯಾರು ಹೊಡೆದಾಕಿದ್ರು ಏನು ಗೊತ್ತಾಗಿಲ್ಲ. ಸರಿ, ಮಾಸ್ಟ್ರು ಇನ್ನೇನು ಮಾಡ್ತಾರೆ, ಆಯ್ತು ಅಂದ್ಬಿಟ್ಟು ಮಾರನೇ ದಿವಸ ಇನ್ನೊಂದು ಮಡಿಕೆ ತಗೊಂಡ್ಬಂದ್ರು. ಇನ್ನೊಂದು ಮಡಿಕೆ ತಗೊಂಡ್ಬಂದು ಇಟ್ಟರು. ಬಾಬೂಜಿ ಏನು ಮಾಡಿದ್ರು, ಸಂದೇಹ ಹೊಡ್ಕೊಂಡು ಆ ಮಡಿಕೆನ ಹೊಡೆದಾಕ್ಬಿಟ್ರು, 3ನೇ ಮಡಿಕೆನ. ನೇಟು ನೋಡಿ ಸಾಕಾಗಿ ಅವರೇನು ಮಾಡ್ಬಿಟ್ರು, ಎಲ್ಲ ಮಡಿಕೆನ ತೆಗೆದ್ಬಿಟ್ಟು ಒಂದೇ ಮಡಿಕೆ ಇಟ್ಟರು. ಎಲ್ಲ ಮಕ್ಕಳು ಇದೇ ಮಡಿಕೆ ನೀರು ಕುಡಿಬೇಕು,
ಹಿಂದೂಗಳು ಅಷ್ಟೇ, ಮುಸ್ಲಿಮ್ಸು ಅಷ್ಟೇ, ಅಸ್ಪೃಶ್ಯರು ಅಷ್ಟೇ. ಇದೇ ಮರ್ಕಸ್ ಕುಡಿಬೇಕು, ಕುಡಿಯೋಕ್ಕೆ ಇಷ್ಟ ಇದ್ದವರು ಬದಲು ವ್ಯವಸ್ಥೆ ತಾವೇ ಮಾಡ್ಕೋಬೇಕು ಅಂತ ಆಜ್ಞೆ ಮಾಡಿಸ್ತಾರೆ. ಮುಂದೆ ಮರ್ಕಸ್ ಕುಡಿಬೇಕು, ಬೇರೆ ಬೇರೆ ಇಲ್ಲ, ಅದನ್ನು ಕುಡಿಬೇಕು ಎಲ್ಲರೂ. ನಿಮ್ಗೆ ಇಷ್ಟ ಇಲ್ಲ, ನೀವೇ ನೋಡ್ಕೊಳ್ಳಿ, ನಿಮ್ದಾಗಿ ನೀವು ನೋಡ್ಕೊಳ್ಳಿ. ಆದ್ರೆ ನಾವಿರೋ ಒಂದೇ ಮರ್ಕೆ ಅಂದ್ಬಿಟ್ರು. ಸೊ ಆ ಕ್ರಾಂತಿಕಾರಿ ಬೆಳವಣಿಗೆ ಆ ಕಾಲದಲ್ಲಿ ಬಿಹಾರದ ಒಂದು ನಕ್ಸಲೈಟು ಠಾಕೂರ್ಗಳಿದ್ದಂಥ ರಾಜ್ಯದಲ್ಲಿ ಅಸ್ಪೃಶ್ಯ ತಲೆ ಎತ್ತಂಗೆ ಇಲ್ಲ ಆ ಕಾಲದಲ್ಲಿ. ಈಗ ಪರವಾಗಿಲ್ಲ, ನಾವು ಕರ್ನಾಟಕದ ಅಸ್ಪೃಶ್ಯರು ಹೆಂಗೆಂಗೂ ಓಡಾಡ್ತೀವಿ, ಅಲ್ಲಿ ಹಂಗಲ್ಲ. ಬಿಹಾರದಲ್ಲಿ ತಲೆ ತಗ್ಗಿಸ್ಕೊಂಡು ಓಡಾಡ್ಬೇಕು, ತಲೆ ಎತ್ತಿಸಿದಂಗೆ ಕೂತು ಬಿಡುತ್ತೆ. ಅಂಥ ಕಾಲದಲ್ಲಿ ಬಾಬೂಜಿಯವರು ಅವರ ಒಂದು ಕಡೆಯಿಂದ ಯಾರ ಮನಸ್ಸು ನೋವಾಗದಾಗೆ ಒಂದು ಕ್ರಾಂತಿಕಾರಿ ಬದಲಾವಣೆಯನ್ನು ಆವತ್ತಿನ ದಿನ ಅವರು ತಂದರು. ಇದು ಒಂದು ಅದ್ಭುತವಾದ ಕ್ರಾಂತಿಕಾರಿ ಬದಲಾವಣೆ ಅವರು. ಈ ಕಾರ್ಯಕ್ರಮದಲ್ಲಿ ವಿವಿಧ ಇಲಾಖೆ ಅಧಿಕಾರಿಗಳು, ಜನಪ್ರತಿನಿಧಿಗಳು ಹಾಗೂ ಸಮಾಜದ ಮುಖಂಡರು ಪಾಲ್ಗೊಂಡಿದ್ದರು. ರಾಷ್ಟ್ರ ಮಟ್ಟ ಹಾಗೂ ರಾಜ್ಯ ಮಟ್ಟದ ಅವರಿಗೆ ನಾವು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಜಯಂತಿಯ ಅಂಗವಾಗಿ ಡಿಸಾಸ್ಟರ್ ವತಿಯಿಂದ ನಾವು ಸನ್ಮಾನವನ್ನ ನೆರವೇರಿಸ್ತಾ ಇದ್ದೇವೆ. ಹಾಗೂ ಎಲ್ಲ ಸಮಾಜ ಸೇವೆ ಚಪ್ಪಾಳೆಯನ್ನು ಹೊಡೆಯುವ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಮರಳು